ಅಯ್ಯೋ ರೀ, ಅಲ್ಲಿ ಯಾರೋ ಒಂದು ಇದನ್ನ ಹಾಕ್ಯಾರ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತ ಕುಂದ್ರನ್ ಬರ್ರಿ. ನಂಗೆ ತುಂಬ ಕಾಲು ನುಸತ್ತವ್ರಿ, ಇಷ್ಟೊಂದು ಅಡ್ಡಾಡಿದವು. ಆದ್ರೆ ಭಾಳ ಇವತ್ತು ನನಗೆ ಯಾಕೋ ಕಾಲು ನುಸತ್ತವ. ಅಲ್ಲಿ ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಹೋಗುನು ಬರ್ರಿ, ಅಲ್ಲಿ ಹೋಗಿ ಕುಂದ್ರನು. ಹೌದಾ ಅಮ್ಮ, ಸರಿ ನಡಿ ಹೋಗೋನು. ಅಲ್ಲ ಮನೆ ಇನ್ನೊಂದು ಸ್ವಲ್ಪ ದೂರ ಇತ್ತಲ್ಲ, ಹೋಗ್ತಿದ್ದು. ಪರವಾಗಿಲ್ಲ ಬಾ, ಅಷ್ಟು ನುಸತ ಅವನತಿ, ಬಾ ಕೂತ್ಕೊಂಡ ಹೋಗೋನು ಸ್ವಲ್ಪ ಹೊತ್ತು. ಯಾರೋ ನಮಗೋಸ್ಕರ ಅಂತ ನಾ ಹಾಕಿದಂಗೆ ಆಗೈತಿ. ಹಬ್ಬ ಸ್ವಲ್ಪ ಹೊತ್ತು ಕುಂದಿರ್ತೀನಿ ರೀ. ಅಯ್ಯೋ ಅಲ್ಲೇ ಕುಂದ್ರಿ, ಇನ್ನೂ ಇಷ್ಟು ಜಾಗ ಐತಿ, ಇಲ್ಲೇ ಬಂದು ಕುಂದ್ರಿ. ನೀವು ಕುಂದಿರ್ತೀರಂತ ನನಗೆ ಕಿತ್ತದ ಸರ್ ಕುಂದ್ರೆ, ನೀವು ನೋಡಿದ್ರೆ ಟೈರ್ ಮೇಲೆ ಕುಂದ್ರಲ್ಲ. ಅಲ್ಲೇ ಕುಂತ್ರ ನಿನ್ನ ಮುಖ ಕಾಣಂಗಿಲ್ಲ, ಇಲ್ಲಿ ಕುಂತ್ರ ನಿನ್ನ ಮುಖ ನೋಡ್ಕೊತಾನೆ ಇರ್ಬೋದು ರೀ. ಹೋಗ್ರಿ, ಏನ್ರಿ ನೀವು, ನಿಮ್ಗೆ ಏನು ಅನ್ಸಂಗೆ ಇಲ್ಲೇನು? ಇಲ್ಲ ಸದಕ್ಕೆ ಬಂದಲ್ಲೇ ಹೋದಲ್ಲೇ ಎಲ್ಲ ಸುಮ್ಮನೆ ಇರ್ರಿ ನೀವು. ಅಯ್ಯೋ ಇರೋದನ್ನ ಹೇಳಿನಿ, ಅದ್ರಾಗೇನು ನನ್ನ ಹೆಂಡತಿ ನಾನು ನೋಡಿದ್ರಲ್ಲಿ ಏನಾದರೂ ತಪ್ಪನ ಇಲ್ಲಲ್ಲ. ಅದು ನಿಜ ಬಿಡಿ. ನೋಡಿ ನೋಡಿ ಎಷ್ಟೊತ್ತನ ನೋಡ್ತೀರಾ ನೋಡಿ. ಸರಿ, ಇನ್ನೊಂದು 5 ನಿಮಿಷ ಕೂತ್ಕೊಂಡು ಹೋಗೋಣ. ಮತ್ತೆ ಲೇಟ್ ಆದರೆ ಅಡುಗೆ ಮಾಡಬೇಕು. ಪಾಪ ಅತ್ತೆ ಏನು ಮಾಡ್ತಾ ಇರ್ತಾರೋ ಏನೋ. ಇವಾಗ ಸಾಯಂಕಾಲ ಟೈಮ್ ಅದು ಅಂತ ಹೇಳಿ ಬೇಕಿದ್ರೆ ಉಪ್ಪಿಟ್ಟದು ಮಾಡ್ಕೊಂಡು ತಿಂತಾರೆ. ಮತ್ತು ಸಾಯಂಕಾಲ ಅವ್ರಿಗೆ ತಿಂದು ರೂಢ ಅಲ್ವಾ. ನಾನು ಅದಕ್ಕೆ ಹೋಗಿ ಅಷ್ಟೊತ್ತಿಗೆ ಮಾಡ್ಬೇಕಂತ ಅನ್ಕೊನಿ, ಆದ್ರೆ ಹೋಗೋಕೆ ಆಗಲಿಲ್ಲ. ರಾತ್ರಿ ಅಡುಗೆ ಆದರೂ ಮಾಡ್ಬೇಕು, ಮತ್ತು ಅದಕ್ಕೆ ಹೋಗೋಣ್ರಿ ಜಲ್ದಿ. ಅಯ್ಯೋ ಹೋಗೋನು ತಗೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ. ಕಾಲು ಸಾದವನತಿ ಕುಂದ್ರು ಹೋಗೋನು. ಅಲ್ಲ ಆದರೂ ನಾವು ಹೋಗಿರೋ ಕೆಲಸನೇ ಆಗಲಿಲ್ಲಲ್ಲ. ಆ ಕಡೆ ಹೋಗ್ಬೇಕಾದ್ರೆ ಫುಲ್ಲು ಮಳೆ ಬಂದುಬಿಟ್ಟಿತ್ತು. ಯಾಕೆ ನಮ್ಗೆ ದವಾಖಾನೆಗೆ ಹೋಗಿದ್ರು ಹಂಗಾಯ್ತು. ನನಗೆ ಅದ ಇನ್ನೂ ತಲೆಯಾಗ ಓಡ್ತಾ ಇರೋದು. ಆದ್ರೆ ಆ ಮುದುಕಿ ಹಂಗೆ ಹಿಡಿದು ನೋಡಿ ನನಗೆ ಆಶ್ಚರ್ಯ ಆಗತ್ತೈತಿ. ಹೌದು ರೀ, ನನಗೂ ಹಂಗೆ ಅನ್ಸತಿ. ಅಲ್ಲ ಫಸ್ಟ್ ಟೈಮ್ ನನಗೆ ಮಳೆ ಯಾಕೆ ಬಂತು, ನಾವು ಕೇಳಬೇಕಂತ ಹೋಗ್ತಾ ಇರೋ ಇದಕ್ಕೆ ಯಾಕೆ ಈ ರೀತಿ ಆಯ್ತು ಅಂತಲೇ ಗೊತ್ತಾಗತ್ತಿಲ್ಲ ನನಗೆ. ಅದಕ್ಕೆ ನಂಗೆ ಬೇಜಾರಾಗ್ತಾ ಇದ್ರಿ. ನನಗೆ ಮಗು ಆಗ್ತತ್ತೋ ಇಲ್ಲೋ, ನನ್ನ ಹೊಟ್ಟೆಗೆ ಒಂದಾದ್ರೂ ಪಾಪು ಬೆಳೀತತ್ತೋ ಇಲ್ಲೋ ಅಂತೇಳಿ ತುಂಬ ಬೇಜಾರಾಗ್ತಾ ಇದ್ರಿ. ಅಯ್ಯೋ ಹುಡುಗಿ, ನೀನೇನು ಬೇಜಾರು ಮಾಡ್ಕೋಬೇಡ. ನಿಂಗ ದಂತದು ಗೊಂಬಿ ಹುಟ್ಟಿದಂಗ ಒಂದು ಮಗ ಹುಡ್ತದ. ನೀನು ಚಿಂತೆ ಮಾಡಬೇಡ, ಟೈಮು ದೂರದ. ಯಾರದು ರೀ? ಯಾರಿದ್ದಾರೆ ಇಲ್ಲಿ? ನನ್ನ ನಿಮ್ಮನ್ನ ಬಿಟ್ರ ಇಲ್ಲಿ ಯಾರಿದ್ದಾರೆ? ಹೌದು, ಅಲ್ಲಿ ಯಾರೋ ಬರಕ್ತಾರಲ್ಲ. ಯಾರು ನೀವು? ನಾವು ಮಾತಾಡೋದನ್ನ ಕೇಳಿಸ್ಕೊಂಡು ಏನು ಹೇಳ್ತಾ ಇದ್ದೀರಾ ನೀವು? ನಾನೊಬ್ಬ ಮುದುಕ, ಕಣ್ಣಿಗೆ ಕಾಣಿಸಂಗಿಲ್ಲೇನೋ ಹುಡುಗ. ನೀನು ನಿನ್ನ ಹೆಂಡತಿ ಪಕ್ಕ ಹೋಗಿ ಕೂತ್ಗ. ನಾನು ನಿಂಗಂಜರ ಒಂದು ಮಾತು ಹೇಳ್ತಾನೆ, ಅದನ್ನ ನೀನು ತಲೆ ಕಟ್ಕೊಂಡ ಕೇಳಿಸ್ಕೊಂಡ್ರ ನಿನಗೆ ನಾನು ಹೇಳಿದಂಗೆ ನೀನು ಮಾಡಿದ್ರ ನಿಂಗೂ ಮುಲ್ತದ, ಮಗು ಹುಟ್ಟದ. ಅಲ್ಲ ನಾನಿಲ್ಲಿ ಬಂದು ಕೂತ್ಕೊನಿ, ಹೇಳ್ರಿ ಇವಾಗ. ಅಲ್ಲ ನೀವು ಯಾರು ಈ ರೀತಿ ತಿರ್ಪೆ ಹತ್ತೋರ್ ಥರ ಇದ್ದೀರಾ? ನೀವು ಬಂದು ನಮಗೆ ಬುದ್ಧಿವಾದ ಹೇಳ್ತೀರಾ? ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನೋಡಿ. ಸಮಾಧಾನಪ್ಪ, ಸಮಾಧಾನ. ನಾನು ನೋಡಕ್ಕೆ ಭಿಕ್ಷುಕನಂಗ ಅದನ, ನಾನು ಭಿಕ್ಷುಕನ, ತಿರ್ಪೆನ ಎತ್ತನ. ಆದ್ರೆ ನೀನು ಒಳ್ಳೆ ಕೆಲಸ ಮಾಡ್ಕೊಂಡ ಹೆಂಡ್ತಿನ ರಾಣಿ ನೋಡ್ಕೊಂಡಂಗೆ ನೋಡ್ಕೊತಿದ್ದಿ. ಆದ್ರೆ ನಿನ್ನ ಯೋಚನೆದಾಗ ಇನ್ನೂ ಒಂದು ಕಾಡಾಕತ್ತದ. ಅದೊಂದು ಆಗ್ಬಿಟ್ರೆ ನಿನ್ನ ಜೀವನದಾಗ ಬರೀ ಸಂತಸನ ತುಂಬಿರ್ತದ. ಆದ್ರೆ ದೊಡ್ಡ ಘಟ್ಟಕ್ಕೆ ಬಂದಾಗ ನಿಂಗೊಂದು ತೊಂದರೆ ಆಗ್ತದ. ಇಲ್ಲಿಂದ ನಡಿತೀಯೋ ಇಲ್ಲ ನೀನು? ಅಯ್ಯೋ ರೀ, ಸುಮ್ಮನೆ ರೀ ತಾತ. ಬನ್ನಿ ತಾತ, ಇಲ್ಲಿ ಕುತ್ಕೊ ಬನ್ನಿ. ಹೇಳಿ ತಾತ, ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ನಿಜ ಅಂತ ಅನಿಸ್ತಾ ಇದೆ. ಹೌದು, ನನಗಿನ್ನೂ ಮಕ್ಕಳಾಗಿಲ್ಲ. ನನ್ನ ಗಂಡ ರಾಣಿಯಂಗೆ ನೋಡ್ಕೋತಾನೆ, ಆದರೆ ನನಗೆ ಮಕ್ಕಳಾಗಿಲ್ಲ. ನೀವು ಹೇಳಿದ್ದು ನಿಜ. ಕೂತ್ಕೊಳ್ಳಿ ತಾತ. ಹೇಳಿ ತಾತ, ನನಗೆ ಮಕ್ಕಳಾಗುತ್ತಾ ಇಲ್ವಾ ಅಂತ ಹೇಳಿ ತಾತ. ಅಲ್ಲ ನಿಂಗೆ ಏನಾರ ಹುಚ್ಚಿಡೈತಿ? ಆ ತಿರ್ಪೆ ತೋನ ಹತ್ರ ನೀನು ಮಗು ಹಾಕತ್ತಿಲ್ಲ ಅಂತ ಕೇಳಕತ್ತಿದ್ದಿ. ಅವ್ನಿಗೇನು ಗೊತ್ತಾಗ್ತತಿ? ಅವನು ಭಿಕ್ಷೆ ಬೆಳೆ ತಿಂತಾನ. ಇಲ್ಲ ಅವನು ಹಂಗಿದ್ದಿದ್ರೆ ಅವನು ಇವಾಗ ಎಷ್ಟು ಎಲ್ಲರಿಗೂ ಹೇಳಿ ದೊಡ್ಡ ಶ್ರೀಮಂತನಾಗ್ತಿದ್ದ. ಆದ್ರೆ ಅವನು ಭಿಕ್ಷೆ ಬಡ್ಕೊಂಡು ತಿನ್ನೋದು ಅವಂಗ ಹೆಚ್ಚಾಗಿರ್ತತಿ. ಇಂಥದ್ದು ಸುಳ್ಳು ಸಟ್ ಅಂತ ಹೇಳಿ ಇನ್ನೂ ರೊಕ್ಕ ಮಾಡ್ಕೋಬೇಕಂತ ಅಂತಾನ. ನೀ ಹೇಳದ ಕರನನ ಅದ. ಆದ್ರೆ ನಾನು ಹಿಂಗೆ ಹೇಳಿ ಭಿಕ್ಷೆ ಬಡದ್ನಂದ್ರ ನನ್ಗೆ ದೊಡ್ಡ ಮನೆ ಇರ್ತದ. ಆದ್ರೆ ನಾನು ದುಡ್ಡನ್ನ ಆಸೆಗೆಲ್ಲ ಇದೆಲ್ಲ ಹೇಳಕ್ಕಿಲ್ಲ. ಅದು ದೇವ್ರು ನನ್ನ ಬಾಯಾಗ ನುಡ್ಸಿದ್ರೆ ಮಾತ್ರ ನಾನು ಅವ್ರ ಮುಂದೆ ಹೋಗಿ ಹೇಳೋದು. ಇಲ್ಲ ನಾನು ಯಾರಕ್ಕೆ ಏನು ಹೇಳಂಗಿಲ್ಲ. ಆ ಮಗಳ ಕಷ್ಟ ನೋಡಿ ಹೇಳ್ಬೇಕು ಅಂತ ಅನಿಸ್ತು. ಅದಕ್ಕೆ ಬಂದು ಹೇಳಾಕತ್ತದನಪ್ಪ. ಅದಕ್ಕೆ ಹೇಳಾಕತ್ತದನ, ಮಗಳ ನಿನ್ನ ಹೆಸರು ಬಂದು ಅಮೂಲ್ಯ ಅಂತೇಳಿ. ಕರೆನ ಸುಳ್ಳ ಹೇಳ? ನಿನ್ನ ಗಂಡನ ಹೆಸರ ಸಚಿನದ ಇಲ್ಲ? ಹೌದು ತಾತ, ನೀವು ಹೇಳಿದಂಗ ನನ್ನ ಹೆಸರು ಅಮೂಲ್ಯ, ಇವ್ರ ಹೆಸರು ಸಚಿನ್.
ನೀವು ಹೇಳಿದ್ದು ಕರೆ ಹೌದು. ಆದ್ರೆ ನನಗೆ ಮಗು ಯಾವಾಗ ಆಗ್ತದಂತ ಹೇಳ್ತೀರಾ? ನನ್ನ ಇದರಲ್ಲಿ ಮಕ್ಕಳು ಆಗ್ತಾವ ಇಲ್ವಾ ತಾತ? ಹೇಳಿ ತಾತ, ನಾನು ನಿಮ್ಮನ್ನು ನಂಬಿದ್ದೀನಿ, ಅವ್ರು ನಂಬ್ತಾರಿಲ್ಲ ಗೊತ್ತಿಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ, ನೀವು ಕರೆ ಹೇಳ್ತೀರಾ ಅಂತ ಅನ್ಕೊಂಡೇನಿ. ಹೇಳಿ ತಾತ, ನನಗೆ ಮಗು ಆಗಲಿಲ್ಲ ಅಂದ್ರೆ ಬದುಕೋ ಆಸೆನೇ ಇಲ್ಲ ತಾತ. ಯೋಚನೆ ಮಾಡಬೇಡ ಮಗಳ, ನಿಂಗ ಮುದ್ದಾದ ಅವಳಿ ಜವಳಿ ಮಕ್ಕಳಾಗ್ತಾವ. ನೀನು ಚಿಂತೆ ಮಾಡ್ದಂಗಿರು. ಆದ್ರೆ ಇನ್ನೂ ಜರ ತಡ ಆಗ್ತದ. ಅಂದ್ರ ಇನ್ನೂ ನಿನಗೆ ಮಗ ಆಗ್ಬೇಕಂದ್ರ 2 ವರ್ಷ ಬೇಕ. ಅಲ್ಲಿ ಗಂಟ ನೀನು ಆರಾಮಾಗಿ ಚಿಂತೆ ಮಾಡ್ದಂಗ ಇರ. ಇದು ಯಾವ ದಿನ ಹೇಳು? ಇದು ಶ್ರಾವಣ ಬಂತ. ಇನ್ನು ಮುಂದಿನ ತಿಂಗಳದಾಗ ಶ್ರಾವಣ ಚಾಲು ಆಗ್ತದ. ಈ ಶ್ರಾವಣ ಮುಗ್ದ ಮುಂದಿನ ವರ್ಷ ಶ್ರಾವಣದಾಗ ನಿನ್ನ ಕೈಯಾಗ 2 ಕೂಸುಗಳು ಇರ್ತಾವ. ಅವಾಗ ನೀನು ನನ್ನಂತೆಗೆ ಬಂದ ಹೇಳ, ನಿನ್ನ ಗಂಡ್ಗ ನನ್ನ ಮೇಲೆ ನಂಬಿಕೆ ಇಲ್ಲ, ಆದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಅದ. ಅದಕ್ಕೆ ನಾನು ನಿನಗೆ ಹೇಳಿದ್ನ. ಇನ್ನು ನಿನಗೆ ಏನು ಚಿಂತಿಲ್ಲ. ಆದ್ರೆ ನಿನ್ನ ಮಕ್ಕಳು 5 ವರ್ಷದಾಗ ಬಂದಾಗ ಒಂದು ದೊಡ್ಡ ಗಂಡಾಂತರ ಇರ್ತದೆ. ಅದನ್ನು ನೀನು ನಿನ್ನ ಶಕ್ತಿ ಮೀರಿ ಅದನ್ನು ನೀನು ಪಾರು ಮಾಡ್ಬೇಕು. ಅದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಆಗ್ತದೆ. ನಿನ್ನ ಮಕ್ಕಳದು ನೀನು ಏನ ಕಷ್ಟ ಬಂದ್ರೂ ಬಗೆಹರಿಸ್ತದೆ. ನೀನು ಇವನ್ ಮಾತೆಲ್ಲ ಕೇಳ್ಕೊಂತ ನಿಂತಿದ್ದಿ. ಹಂಗಾಗಿದ್ರೆ ಎಲ್ಲರಿಗೂ ಇವ್ ಹೋಗಿ ಎಲ್ಲಾನು ಹೇಳ್ತಿದ್ದ. ನಿನ್ಗಷ್ಟೇ ಯಾಕೆ ಹೇಳ್ತಿದ್ದ? ನೀನು ತಲೆ ಕೆಟ್ಟತಿ. ಸುಮ್ಮನೆ ಇಲ್ಲಿ ಕೂತು ನೋಡಿ, ಟೈಮ್ ವೇಸ್ಟ್ ಆಯ್ತು. ನಡಿ, ಮನೆಗಾದ್ರೂ ಹೋದ್ರೆ ಕೆಲಸ ಆದ್ರೂ ಆಗ್ತಾವ. ಹೋಗಿ ಇವನ್ ಮಾತು ಕೇಳ್ಕೊಂತ ನಿಂತಾಳಿಲಿ. ಅಲ್ಲ ರೀ, ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. ಯಾಕೆ ಸುಮ್ಮನೆ ನಾನು ಕೇಳೋಳನ್ನ ಬಿಡ್ತೀರಾ? ನನಗೆ ಸುಮ್ಮನೆ ಯಾಕೆ ನೀವು ತೊಂದರೆ ಕೊಡ್ತೀರಾ? ಸ್ವಲ್ಪ ಸುಮ್ಮನೆ ಇದ್ರೆ ಆಯ್ತಲ್ಲ. ನಾನು ಕೇಳ್ತಾ ಇದ್ದೀನಿ, ನಾನು ಅಜ್ಜನ ಹತ್ರ ಕೇಳೇ ಬರೋದು. ನೀವು ಕೇಳಾಗಿದ್ರೆ ಕೇಳಿ, ಇಲ್ಲ ಅಂದ್ರೆ ನೀವು ಹೋಗ್ತಾರೆ, ನಾನು ಬರ್ತೀನಿ. ಸರಿ, ನಿನ್ನ ಸಮಾಧಾನಕ್ಕೆ ಏನಾದರೂ ಆದ್ರೆ ಸಾಕು. ಕೇಳು, ನಾನು ಇಲ್ಲೇ ಇರ್ತೇನೆ. ನೀವು ಹೇಳಿ ತಾತ, ಅಂದರೆ ನನ್ನ ಮಗು ಆಗುತ್ತೆ ಅಲ್ಲ? ನೀವು ನನಗೇನಾದರೂ ಮಗು ಆದ್ರೆ ನೀವು ಎಲ್ಲಿದ್ದರೂ ನಾನು ಹುಡುಕೊಂಡು ಬಂದು ನನ್ನ ಮಕ್ಕಳಿಗೆ ನೀವೇ ಆಶೀರ್ವಾದ ಮಾಡಬೇಕು. ಮಾಡ್ತೀರಾ ಅಲ್ವಾ? ನಾನು ನಿನ್ಗೆ ಮಾತು ಕೊಡ್ತೇನೆ. ನಾನು ಎಲ್ಲೇ ಇದ್ರೆ ಬಂದು ನಿನ್ನ ಮಕ್ಕಳಿಗೆ ನಾನು ಆಶೀರ್ವಾದ ಮಾಡ್ತೇನೆ. ನಾನು ಬ್ಯಾರೆ ಹೆಂಗಾದ್ರೂ ಬರ್ಬೋದು, ಆದ್ರೆ ನೀನು ನನ್ನ ಮನೆಗೆ ಸೇರಿಸ್ಕೊಂಡ ಆಶೀರ್ವಾದನ ತಗೋಬೇಕು. ನಾನು ನಿನ್ನ ಮನೆಗೆ ಏನಾರ ಕಾಲಿಟ್ರೆ ಆ ಗಳಿಗೆಯಿಂದ ನಿನ್ಗೆ ಎಲ್ಲನೂ ನೀನು ಅನ್ಕೊಂಡಂಗೆ ಆಗುತ್ತೆ. ತಾತ, ನಾನು ನಿಮ್ಮನ್ನ ಇನ್ನೊಂದು ಕೇಳಬೇಕು. ಅದು ಅದು ನಮ್ಮ ಅಣ್ಣನ ಜೀವನ. ಈಗ ನಮ್ಮ ಅಣ್ಣನ ಜೀವನ ತುಂಬಾ ಕೆಟ್ಟೋಗ್ಬಿಟ್ಟತಿ. ಅವನ ಜೀವನದಲ್ಲಿ ಏನೆಲ್ಲ ನಡೆದ್ಬಿಡ್ತು. ಆದ್ರೆ ಅದೆಲ್ಲ ಇವಾಗ ಸರಿ ಹೋಗುತ್ತಾ? ನೀನು ಕೇಳ್ತಾ ಇರೋದು ನಿಮ್ಮ ಅಣ್ಣನ ಅಮೋಘನ ವಿಷಯ ಅಲ್ವಾ? ಅಮೋಘ ಒಂದು ದೊಡ್ಡ ತಪ್ಪು ಮಾಡಿದ್ದ. ಆ ತಪ್ಪಿನಿಂದ ಏನಕ್ಕೆ ಅಂದ್ರೆ ಈಗ ಹೊರಗೆ ಬಂದಾನ. ಅವನಿಗೆ ದೊಡ್ಡ ಗಂಡ ಅಂದ್ರೆ ಕಾದಿತ್ತು. ಆದ್ರೆ ನಿಮ್ಮ ಅಕ್ಕ ಅದನ್ನ ತಪ್ಪಿಸಿದಾಳ. ಯಾರು ಹೇಳು? ಸುಂದ್ರಿ ಅದನ್ನ ತಪ್ಪಿಸಿದಾಳ. ಅವನು ಜೀವಂತವಾಗಿ ಬರುವಂಗ ಆತ. ಆದ್ರೆ ಅವರಿಬ್ರು ಗಂಡ ಹೆಂಡತಿ ಒಂದಾಗಿ ಸಂಸಾರ ಮಾಡ್ತಾರ. ಅವ್ರಿಗೆ ಮುದ್ದಾದ ಒಂದು ಹೆಣ್ಮಗು ಹುಟ್ಟುತ್ತೆ. ಓ, ನನ್ನ ತಂಗಿಗೆ ಹೆಣ್ಮಗು ಹುಟ್ಟತನ? ಸರಿ ನೋಡುನು. ನೀ ಹೇಳೋದು ಏನಾದರೂ ಕರೆ ಆದ್ರೆ ನನ್ನ ತಂಗಿಗೆ ಹೆಣ್ಮಗು ಹುಟ್ಟಿದ್ರೆ ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡೋಗಿ ನಿನಗೆ ಊಟ ಹಾಕಿಸ್ತಾನೆ. ನಿನಗೆ ನಾನು ದೇವರಂತ ಕಾಲು ಮುಗಿತಾನೆ. ಅವಾಗಿಂದ ನೀನು ಹೇಳಿರೋದನ್ನೆಲ್ಲ ನಾನು ನಂಬ್ತಾನೆ. ಅಕಸ್ಮಾತ್ ಅದೇನಾದರೂ ಆಗಲಿಲ್ಲ ಅಂದ್ರೆ ನೀನು ಹೇಳಿರೋದೆಲ್ಲ ಸುಳ್ಳು ಅಂತ ನೀನು ಹುಡ್ಕೊಂಬಂತ ನಾನು ಹೊಡಿತಾನೆ. ಆತಪ್ಪ, ಆತು, ನೀನು ಹೇಳ್ದಂಗ ಆಗಲಿ. ತಾತ, ನಾನು ನಿಮ್ಮನ್ನ ಇನ್ನೊಂದು ಕೇಳಬೇಕು. ನನಗೆ ಇನ್ನೊಂದು ಆಸೆ ಐತಿ, ಅದನ್ನು ಪೂರೈಸ್ತೀರಿ? ಇನ್ನೊಂದ? ಅದು ಏನವ್ವ ಆಸೆ? ಎಲ್ಲ ಆಸೆನೂ ನಾನು ಹೇಳ್ದಾತ. ಇನ್ನಿರೋದು ನಿನ್ಗೆ ಯಾವ್ದು ಆಸೆ? ಸುಂದ್ರಿ ಅಕ್ಕ, ಅವಳ ಗಂಡ, ಅವಳ ಅತ್ತೆ ಮಾವ, ಅವಳಿಗೆ ಇವಾಗ ಬಸರಿ ಅದಾಳ, ಅವಳಿಗೆ ಹುಟ್ಟೋ ಮಗು ಎಲ್ಲರೂ ಚೆನ್ನಾಗಿರ್ಬೇಕು. ಅವ್ರ ಜೀವನದಾಗ ಆಕೆ ತುಂಬ ಕಷ್ಟಪಟ್ಟಾಳ. ಇವಾಗಾದರೂ ಆಕೆ ಸಂತೋಷವಾಗಿ ಸುಖವಾಗಿರ್ಬೇಕು. ಹಂಗಾಗುತ್ತಾ? ಆತು, ನಾನು ತಥಾಸ್ತು ಅಂದ್ರೆ ಆಕೆ ಜೀವನ ಹಂಗೆ ಇರ್ತದೆ. ಆದ್ರೆ ಕಷ್ಟಗಳೇ ನೋಡು ಬರವನ. ಕಷ್ಟಗಳದಿಲ್ಲದ ಮನುಷ್ಯನ ಜೀವನ ಯಾವುದೂ ಇಲ್ಲ ನೋಡು. ಆ ದೇವ್ರಿಗೆ ಆ ಕಷ್ಟನ ಕೊಡ್ತಾ ಇರ್ತಾನ. ದೇವ್ರು ಕಷ್ಟ ಅನುಭವಿಸ್ತಿರ್ತಾನ. ಹಂಗಂದ್ಮೇಲೆ ಮನುಷ್ಯರಿಗೆ ಇನ್ಯಾವುದು? ಪ್ರಾಣಿಗಳಿಗೂ ಮನುಷ್ಯರಿಗೂ ಎಲ್ಲರಿಗೂ ಕಷ್ಟಗಳ ಬರೋದನ. ಅದು ಬರ್ತದ, ಆದ್ರೆ ನೀರಿನಂಗೆ ಕರಗ್ತದ ಆಕಿಗೆ. ನಿನ್ಗೆ ಒಂದು ದೊಡ್ಡದು ಗಂಡಾಂತರ ಮುಂದೆ ಬರ್ತದ. ಅದನ್ನ
ನೀನು ಹೆಂಗಾದ್ರೂ ಮಾಡಿ ತಡಿಬೇಕವ, ತಡಿಬೇಕು. ನನ್ನ ಆಶೀರ್ವಾದ ನಿನ್ನ ಮ್ಯಾಲೆ ಇರ್ತದ, ಅದನ್ನು ತಡಿಯೋಸಾಗ್ತದೆ. ನಾನು ಹಿಂಗೆ ಕೊಡ್ತೇನೆ. ಒಳ್ಳೇದಾಗ್ಲಿ, ಹೋಗಿ ಬಾ. ಆಶೀರ್ವಾದ ಮಾಡಿ ತಾತ, ನನ್ಗೆ ಎಲ್ಲ ಒಳ್ಳೇದಾಗ್ಲಿ. ನನ್ಗೆ ನೀವು ಹೇಳಿದಂಗೆ ಅವಳಿ ಜೋಳಿ ಮಕ್ಕಳು ಹುಟ್ಲಿ ಅಂತ ಒಂದ್ಸರಿ ನನ್ನ ತಲೆ ಮೇಲೆ ಕೈ ಇಟ್ಟ ಆಶೀರ್ವಾದ ಮಾಡಿ ತಾತ. ಏನು ಮಾಡ್ತಾ ಇದ್ದಾಳೆ ಇವಳು? ಇವಳಿಗೆ ಬುದ್ಧಿನೇ ಇಲ್ಲ. ಯಾರು ಬೇಕು ಅವ್ರ ಮಾತೆಲ್ಲ ಕೇಳ್ಕೊಂಡ ನಿಜ ಅನ್ಕೊಂಡ್ಬಿಡ್ತಾಳೆ. ರೊಕ್ಕದ ಆಸೆಗೋಸ್ಕರ ಎಲ್ಲರೂ ಮಾಡ್ತಾರಂತನೂ ಕೇಳಂಗಿಲ್ಲ. ಆ ತಿರ್ಪೆ ತನ್ನ ಕಾಲು ಬೀಳತ್ತಾಳ. ರೀ, ನೀವು ಬರ್ತೀರಾ ಇಲ್ವಾ ಇವಾಗ? ಬನ್ನಿ, ನನಗೋಸ್ಕರ ಬನ್ನಿರಿ ಪ್ಲೀಸ್ ರೀ. ಸರಿ, ನಿನಗೋಸ್ಕರ ನಾನು ಏನು ಮಾಡೋಕ್ಕೂ ತಯಾರದನು, ಬರ್ತೇನೆ. ನೋಡಮ್ಮ, ನಿನ್ಗೆ ಮುಂದಿನ ವರ್ಷದಾಗ 2 ಅವಳಿ ಜವಳಿ ಮಗಳು ಹುಟ್ಲಿ ಅಂತೇಳಿ ನಾನು ಆಶೀರ್ವಾದ ಮಾಡಾಕತ್ತೇನೆ. ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗಲಿ. ನಿನಗೂ ಒಳ್ಳೇದಾಗಲಿ ಅಪ್ಪ. ಇಬ್ಬರಿಗೂ ಮುದ್ದಾದ ಮಕ್ಕಳು ಹುಟ್ಲಿ. ನಾನಿನ್ನ ಬರ್ತೀನಿ. ತಾತ, ಅಕಸ್ಮಾತ್ ನಮ್ಮ ಅಣ್ಣನ ಹೆಂಡತಿಗೆ ಹೆಣ್ಮಗು ಆದ್ರೆ ನೀನು ಬಂದು ಆಶೀರ್ವಾದ ಮಾಡಿ ಹೋಗ್ತಿದ್ದಿ. ಸರಿ ಅಮ್ಮ, ನೀನು ಹೇಳ್ದಂಗ ಹಂಗ ಆಗಲಿ. ಅಕಸ್ಮಾತ್ ನಾನು ಇದೇ ಊರಾಗಿದ್ರೆ ಬಂದ ಆಶೀರ್ವಾದ ಮಾಡ್ತೇನೆ. ಆದ್ರೆ ಇವನ್ ತಂಗಿಗೆ ಇನ್ನು 2 ದಿನದಾಗ ಇವತ್ತ ಇಲ್ಲ ನಾಳೆ ಡಿಲಿವರಿ ಆಗ್ತದೆ. ಇವತ್ತಾದ್ರೆ ನಾನು ಬಂದ ಆಶೀರ್ವಾದ ಮಾಡ್ತೇನೆ. ನಾಳೆ ಆದ್ರೆ ಮತ್ತೆ ನಾನು ಯಾವ ಊರಾಗಿರ್ತೇನೆ ಅಂತ ಗೊತ್ತಿಲ್ಲ. ನಾನು ಬಂದಾಗ ಆಶೀರ್ವಾದ ಮಾಡ್ತೇನೆ. ಸರಿನಾ? ಸರಿ ತಾತ, ಇವಾಗ ನೀವು ನಮ್ಮ ಮನೆಗೆ ಬರ್ತೀರಾ? ನಮ್ಮ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀನಿ ತಾತ, ಪ್ಲೀಸ್ ತಾತ. ಹೌದು ತಾತ, ನನ್ನ ಹೆಂಡತಿ ಅಷ್ಟು ತಿಳ್ಕೊಳತ್ತಾಳ. ಆಕೆ ಆಸೆನ ಈಡೇರಿಸ್ತೀರಾ? ನೋಡಪ್ಪ, ನೋಡವ, ನಾನು ಬರ್ಬೋದಾಗಿತ್ತ. ಆದ್ರೆ ಈಗ ನನ್ಗೆ ಮತ್ತೆ ಇನ್ನೊಂದು ಕೆಲಸ ಅದ. ನಾನು ಬೇರೆ ಕಡೆ ಹೋಗ್ಬೇಕು. ನಾನು ಇನ್ನೊಂದು ಸರಿಗೆ ಬರ್ತೇನೆ. ಅಂದ್ರೆ ನಿನಗೆ ಮಕ್ಕಳಾಗಿರ್ತಾವಲ್ಲ, ಅವಾಗ ಬಂದ ಆಶೀರ್ವಾದ ಮಾಡಿ ನಾನು ಊಟ ಮಾಡ್ಕೊಂಡು ಬರ್ತೇನೆ. ಇವಾಗ ನಾನು ಬರ್ತೇನೆ. ಸರಿನಾ? ತಾತ ಪ್ಲೀಸ್ ತಾತ, ಬಂದು ಊಟ ಮಾಡ್ಕೊಂಡು ಹೋಗಿ. ಇಲ್ಲಮ್ಮ, ನೀನು ಕರೆಯೋದು ನೋಡಿ ನನಗೆ ಬರಬೇಕು ಅಂತ ಅನ್ಸತ್ತದ. ಆದ್ರೆ ಅದು ಆಗದಿರೋ ಮಾತು. ನನಗೆ ಬೇರೆ ಕೆಲಸ ಅದ, ನಾನು ಹೋಗ್ಬೇಕು. ನಾನು ಇನ್ನೊಂದು ಸರಿ ಬರ್ತೇನಾ? ಸರಿ, ನೀವು ಹೋಗಿ ಬನ್ನಿ. ನಿಮಗೂ ಅಷ್ಟೊಂದು ಕೆಲಸ ಇರ್ತೈತಿ, ಹೋಗಿ ಬನ್ನಿ. ಅಲ್ಲ ರೀ, ಅಯ್ಯೋ, ಅವ್ರ ಪಾಪ ಕೆಲಸ ಆಯ್ತನಕತ್ತಾರ. ನೀನು ನೋಡಿದ್ರೆ ಬಾ ಅಂತಂದ್ರೆ ಅವ್ರು ಬರ್ತೇನೆ ಅನ್ನತ್ತಾರಲ್ಲ. ಅವರೇ ಬರ್ತಾರೆ ನಮ್ಮ ಮನೆಗೆ. ಯಾಕಂದ್ರೆ ಬರ್ತೇನೆ ಅಂತ ನನಗೆ ಮಾತು ಕೊಟ್ಟಾರೀಗ ಅವರು. ಬಂದ ನೋಡ್ತೇನೆ ನಾನಂತ. ಅವ್ರು ಏನರ ನನಗೆ ಅವಳಿ ಜೋಳಿ ಮಕ್ಕಳು ಹುಟ್ಟಲಿಲ್ಲ ಅಂದ್ರೆ ನಾನು ಹುಡ್ಕೊಂತ ಹೋಗ್ಬೇಕಲ್ಲ. ಅವಳಿ ಜೋಳಿ ಮಕ್ಕಳು ಹುಟ್ಟಿದ್ರೆ ಅವರ ನಮ್ಮನ್ನು ಹುಡ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ಅಲ್ವಾ ಅಜ್ಜ? ಹಾಂ, ನೀನು ಹೇಳ್ದಂಗೆ ಆಗಲಿ. ನೀನು ನೋಡ್ದಂಗೆ ನಾನು ನಡ್ಕೋತೇನೆ. ನಾನು ನೋಡ್ದಂಗೆ ನೀನು ನಡ್ಕೋಬೇಕು. ಸರಿನಾ? ಆಯಿತು ತಾತ.